H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮೆಟ್ರೋ ದರ ಏರಿಕೆ ಬಗ್ಗೆ ಕಾಂಗ್ರೆಸ್ ಅವರು ಒಂದು ರೀತಿ ಬಾಯಿ ಬಡ್ಕೊತಾ ಇದ್ದಾರೆ. ಏನೋ ಅನಾಹುತ ಆಗಿದೆ ಅನ್ನೋ ರೀತಿ ಬಾಯಿ ಬಡ್ಕೊತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಷ್ಟೊಂದು ಗಾಬರಿ ಯಾಕೆ? ಏರಿಕೆ ಮಾಡಿದ್ದು ನೀವೇ, ಜಾರಿಗೆ ತರ್ತಾ ಇರೋರು ನೀವೇ. ಸ್ವತಃ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರೆಸ್ ಮೀಟಲ್ಲಿ ಮತ್ತು ನನಗನ್ಸೋ ಪ್ರಕಾರ ವಿಧಾನಸೌಧದಲ್ಲೂ ಕೂಡ ಅವರು ಹೇಳಿದ್ದಾರೆ, ಮೆಟ್ರೋ ಏನು ಕೇಂದ್ರ ಸರ್ಕಾರದ ಏನು ಹಣ ಇಲ್ಲ, ಎಲ್ಲ ರಾಜ್ಯ ಸರ್ಕಾರದ್ದೇ. ಕೇಂದ್ರ ಸರ್ಕಾರ 13% ಅಷ್ಟೇ, ಉಳಿದಿದ್ದು 87% ನಮ್ಮದೇ. 87% ನಿಮ್ಮ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? 87%. ಈಗ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆ ಇದ್ದರೆ 60% ಕೇಂದ್ರ 40% ರಾಜ್ಯ ಅಂದರೆ ನ್ಯಾಚುರಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ನೀವು ಹೇಳೋ ಪ್ರಕಾರ 80% ಹಣ ನಮ್ಮದೇ, ಉಳಿದಿದ್ದು ಹಣ ಕೊಡ್ತಾ ಇಲ್ಲ ಕೇಂದ್ರದವರು ಮೆಟ್ರೋಗೆ ಅಂತ ಬಾಯ್ ಬಡ್ಕೊಂಡ್ರಲ್ಲ. ಈಗ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ ಮಾಡಿರೋದನ್ನ ಹೇಗೆ ಸಮರ್ಥನೆ ಮಾಡ್ತೀರಾ? ರೈಲ್ವೆ ರಾಜ್ಯಕ್ಕೆ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದೇ ದುಡ್ಡು. ಇದುವರೆಗೂ ಕೇಳಿರೋಂಥ ಯೋಜನೆಗಳಿಗೆ ಜಮೀನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಸ್ಯಾಂಕ್ಷನ್ ಮಾಡಿದೆ, ರೈಲ್ವೆ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿದೆ. ಇದುವರೆಗೂ ಲ್ಯಾಂಡ್ ಕೊಡೋಕ್ಕಾಗಿಲ್ಲ ಕರ್ನಾಟಕದಲ್ಲಿ. ಯಾವ್ಯಾವ ಇಲಾಖೆ ಇದೆ ಎಲ್ಲ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಲಿ. ಅದೇ ರೀತಿ प्रश्नकाल के बाद श्री मलयारासन डी माननीय मंत्री महोदय, टेबल ऑफ द हाउस सर, क्वेश्चन नंबर 2। हाँ, सबको बोलने का अवसर मिलेगा, ये सदन सबको अपनी बात अवसर देगा। अभी प्रश्नकाल के अंदर उनका अगर प्रश्न है तो निश्चित रूप से अवसर देंगे। सदन की कार्रवाई आप प्रश्नकाल में नहीं करना चाहते हैं, सदन की कार्रवाई आज 12 बजे तक के लिए स्थगित की जाती है। स्पीकर साहब के पास हम गए, मैंने मेंबर ऑफ द हाउस में, एंड स्पीकर कमिटेड टू अस, personally committed to us, that I will be allowed to speak here and raise some points before the budget discussion. Now, you are going back on your word. So I'd like to know, am I allowed to speak those points or not? हमारा कोई प्रॉब्लम नहीं है, लेकिन आप लोग कुछ ऐसा काम मत कीजिए जिससे सदन का गरिमा गिरे। ये हमारा आंदोलन है। और स्पीकर साहब ने ये कहा था अगर बात बन जाता है, सब आपस में तालमेल हो करके बात बन जाता है, हाउस शांति से चल रहा है, तो उससे पहले लीडर ऑफ अपोजिशन, फिर हमारे जो बाकी दल के नेता है उनके ओर से भी सुनेंगे और मैं भी सरकार का पक्ष रखूंगा। ये बात हुआ था। अगर आप केंद्रीय बजट पर चर्चा चाहते हैं, नहीं, कोई विषय नहीं। माननीय अध्यक्ष महोदय जी ने जैसी व्यवस्था की है, प्लीज आप सब लोग बैठिए प्लीज। माननीय सदस्य बोलना चाहते हैं, डॉक्टर शशि थरूर जी। नहीं, आप सब लोग चर्चा चाहते ही नहीं है केंद्रीय बजट पर। सभा की कार्यवाही कल मंगलवार दिनांक 10 फरवरी 2026 को प्रातः 11 बजे तक के लिए स्थगित की जाती है। ಹೈಯೆಸ್ಟ್ ನಮ್ಮ
ಪ್ರಿಫರ್ಡು ಏರೋಸ್ಪೇಸ್ ಮತ್ತು ಡಿಫೆನ್ಸ್ನಲ್ಲಿ ನಂಬರ್ 1 ಪ್ರಿಫರ್ಡ್ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಹೈ ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಏನಾದ್ರು ಬಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಎಲೆಕ್ಟ್ರಾನಿಕ್ಸ್ನಲ್ಲೂ ನಾವು ಮುಂಚೂಣಿಯಲ್ಲಿದ್ದೀವಿ. ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದೀವಿ. ಸ್ಟೀಲಲ್ಲೂ ಇದ್ದೀವಿ, ಸಿಮೆಂಟಲ್ಲಿದ್ದೀವಿ, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರಲ್ಲಿದ್ದೀವಿ. ಬೇರೆ ಬೇರೆ ರಾಜ್ಯನೂ ತೊಗೊಳ್ಳೋಂಥದ್ದಿದೆ. ಕೈಗಾರಿಕೆಯಲ್ಲಿ ಇವತ್ತಿಗೂ ನಾವು ಬೇರೆ ಬೇರೆ ಕಡೆಯೂ ಇವತ್ತು ಜಮೀನು ಇವತ್ತು ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ನಾವು ಬೇಡಿಕೆಯನ್ನು ಪೂರೈಸಲಿಕ್ಕಾಗಲ್ಲ, ಅಷ್ಟು ಬೇಡಿಕೆ ಇರ್ತದೆ ಜಮೀನುಗಳು. ಜಮೀನು ಒಂದು ಕಡೆ ನಾವು ಕೈಗಾರಿಕೆ ವಲಯಗಳನ್ನ ಮಾಡಬೇಕು ಅಂತ ನಾವು ಒಂದು ಕಡೆ ಒತ್ತಾಯ ಇದೆ. ಇರೋರು ಬರೋರೆಲ್ಲ ಫಸ್ಟು ಬಂದಿದ ತಕ್ಷಣ ಚಾಯ್ಸ್ ಎಲ್ಲಿಗೆ ಅಂದರೆ ಬೆಂಗಳೂರು ಸುತ್ತಮುತ್ತನೇ ಕೇಳ್ತಾರೆ. ಬೆಂಗಳೂರು ಸುತ್ತಮುತ್ತನೇ, ಯಾಕೆಂದರೆ ಕೆಲವೊಂದಿಷ್ಟು ನಮ್ಮ ಬರುವಂಥವೆಲ್ಲ ತಯಾರಾಗಿದ ತಕ್ಷಣ ಎಲೆಕ್ಟ್ರಾನಿಕ್ ಗೂಡ್ಸ್ನ ಎಕ್ಸ್ಪೋರ್ಟ್ ಆಗ್ತದೆ. ಅದಕ್ಕೆ ಟೈಮ್ ಪೀರಿಯಡ್ಗಳು ಕ್ಯಾರಿ ಮಾಡೋಂಥ ಲಿಮಿಟೆಡ್ ಟೈಮ್ ಇರುತ್ತೆ. ಸೊ ಎಷ್ಟು ಬೇಕಾದ್ರೆ ಇಂಡಸ್ಟ್ರಿಗಳು ಫಸ್ಟ್ ಚಾಯ್ಸ್ ಇಂಡಿಯಾಗೆ ಬಂದಿದ ತಕ್ಷಣ ಫಸ್ಟ್ ಚಾಯ್ಸ್ ಅಂತ ಬರೋದು ಇಲ್ಲಿ ಬರಬೇಕು ಅಂತ. Coast or the eastern coast, we must have enough stock left in order to meet that. Now, fortunately for India, sir, we are also a domestic producer. When I say we are the 5th largest exporter, God forbid, if there was to be an eventuality where no supplies are reaching, we would obviously not then export. We would also utilize our domestic consumption for our domestic production for domestic consumption. Sir, the International Energy Agency stipulates that there should be about 90 days of holding as a strategic petroleum reserve. But I also want to point out, sir, these are estimates largely relevant. I'm choosing my words carefully. I'm not saying they are not relevant for others. 90 days largely relevant for OECD countries, also smaller OECD countries. You know, when there was a global crisis and there was total volatility, the IEA, International Energy Agency based in Paris, it stipulated that countries which had large reserves, they should release some in order to stabilize the global price. So which are the countries which release stocks in differing quantities from their stocks? One was the United States, the other was India, and third was China, and the fourth, I think if I recall correctly, was Japan. So we are in the happy situation that we were able to rise to the situation. Today, sir, we calculate our reserves not only what is in the caverns, and these are in 3 places. I can't go into precise details, although some people speculate. They are in the states of Andhra Pradesh, the state of Karnataka, and the third one we are hoping to get started, sir, in Odisha soon. Together, if you look at the reserves in the caverns and what is held by us in our refineries and what is on floating platforms at our ports, together and our products, it comes to 74 days. प्लॉट होना उनके लिए अनिवार्य है, तो बहुत सी प्रदेश सरकारें जमीन का आवंटन ऐसे व्यक्तियों को, ऐसे परिवारों को करते हैं ताकि जमीन मिल जाए, तो फिर वो BLC प्रोजेक्ट के अंतर्गत भी आ सकते हैं। साथ में जो अफोर्डेबल हाउसिंग स्कीम है उसमें भी उन लोगों को चूँकि राशि ज़्यादा मिलती है, यानी PMAY 2 में पहले जहाँ 1.5 लाख रुपया केंद्र सरकार की ओर से दिया जाता था, उसमें मैंडेटरी कर दिया गया कि 1 लाख रुपया प्रदेश सरकार भी देगी, तो 2.5 लाख रुपया उनको मिलने के बाद वो अफोर्डेबल हाउसिंग जो स्कीम है उसमें भी उनको मकान मिलता है। फिर भी यदि ज़मीन प्रदेश सरकार देती है तो ठीक है, अन्यथा बहुत से ऐसे CPSUs हैं, SPSUs हैं, जिनके पास जो ज़मीन में भी डील करते हैं, ज़मीनें अपनी होती हैं, उनको भी प्रावधान किया गया है कि वो हाउसिंग स्कीम के लिए अगर अपनी ज़मीन उपलब्ध करवाते हैं तो ऐसे लोगों के लिए उस ज़मीन का उपयोग किसी भी स्कीम में करके उनको मकान उपलब्ध कराए जा सकते हैं। इसमें कहीं कोई कठिनाई नहीं है, क्योंकि आखिर तो हर किसी को मकान मिले, बहुत से प्रकार ऐसे बनाए गए हैं और आगे भी जिस प्रकार के यानी हमको हमारे पास सुझाव आते हैं कि कैसे हम फैसिलिटेट कर सकते हैं, होमलेस को कैसे मकान मिले, इसके लिए अलग अलग से योजनाएं जो बनाई गई हैं, इसमें अन्य भी कोई सुझाव अगर आते हैं उस पर भी विचार करने के लिए तैयार। We can call all 39 countries ambassadors or high commissioners. We can call all archaeology people from respective country, hold a conference which will showcase India's culture and what is India's cultural effect on their countries, and what we have learned from those countries, we should come out with a proper document. ತಾವೆಲ್ಲ
ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.